ನಾವು ಪ್ರಭಾವಳಿಗಳನ್ನು ಯಾಕೆ ಗಮನಿಸುತ್ತಾ ಇಲ್ಲ? ನಿಮಗೆಲ್ಲ ಗೊತ್ತಿದೆ, ಒಬ್ಬ ಮನುಷ್ಯನ ದೇಹದಲ್ಲಿ ಚಕ್ರಗಳು ಮತ್ತು ಪ್ರಭಾವಳಿಗಳು ಇದೆ ಅಂತಂದ್ಬಿಟ್ಟು. ಯಾವುದೋ ಒಂದು ಎಪಿಸೋಡಲ್ಲಿ ಚಕ್ರಗಳ ಬಗ್ಗೆ ನಾವು ಮಾತಾಡಿದ್ವು. ಈಗ ಪ್ರಭಾವಳಿಗಳನ್ನು ಹೇಳ್ತಾ ಹೋಗ್ತೀನಿ. ಏನದು ಪ್ರಭಾವಳಿಗಳು ಅಂದರೆ, ಮನುಷ್ಯ ದೇಹದ ಸುತ್ತಲೂ ಕೂಡ ಒಂದು ಬಯೋಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅಷ್ಟೇ ಯಾಕೆ ಮನುಷ್ಯ ಬೇಡ, ನೀವು ಯಾವುದೇ ಒಂದು ಪ್ರಾಚೀನ ದೇವಸ್ಥಾನದ ವಿಗ್ರಹಗಳಿರ್ಬೋದು, ಗುರುಗಳ ವಿಗ್ರಹಗಳಿರ್ಬೋದು ಅಥವಾ ಫೋಟೋಗಳಿರ್ಬೋದು, ಅದರ ತಲೆಯ ಭಾಗವನ್ನು ನೋಡಿದಾಗ ಒಂದು ಬಿಳಿಯ ಬೆಳಕು, ಒಂದು ಚಂದ್ರನ ಬೆಳಕು ಹಿಂಬದಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅದೇ ಪ್ರಭಾವಳಿ. ಅಷ್ಟೇ ಯಾಕೆ ದೇವರು ದಿಂಡ್ರುಗಳು ಬೇಡ, ಯಾವುದೋ ಒಂದು ಪ್ರೆಗ್ನೆಂಟ್ ವುಮೆನ್ ಇರ್ಬೋದು, ಅವರ ಮುಖದ ಕಾಂತಿಯನ್ನು ನೋಡಿದಾಗ ಒಂದು ರೀತಿಯ ಪ್ರಚೋದನಕಾರಿಯಾದಂತಹ ಒಂದು ರೀತಿಯ ಲೈಟ್ ಎಮಿನೇಟ್ ಆಗ್ತಾ ಇದೆಯೋ ಅವರ ದೇಹದಲ್ಲಿ ಅಂತ ಕಾಣಿಸ್ತಾ ಇರುತ್ತೆ. ಅಂದರೆ ಜೀವದ ಒಳಗೆ ಒಂದು ಜೀವ ಇದ್ದಾಗ ಆ ಜೀವದ ಒಂದು ಕಾಂತಿ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಪ್ರಭಾಕಾಯ. ಆ ಒಂದು ಶಕ್ತಿ ಒಳಗಡೆ ಹೊರಟೋದಾಗ ಆ ಪ್ರಭಾಕಾಯದ ಬೆಳಕು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಈಗೆಲ್ಲ ಆಧುನಿಕ ಯುಗ ಅಲ್ವಾ, ಈಗ ಹಳೆಯ ವಿಷಯಗಳನ್ನು ಹೇಳಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನು ಹೊಸ ರೂಪದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಗೂಗಲ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಲೀಫ್ ತೊಗೊಳ್ಳಿ, ಅದರಲ್ಲಿ ಔರ ಅಂತ ಹೇಳ್ತೀವಿ. ಪ್ರಭಾಗೆ AURA, ಔರ ಅಂತ ಪ್ರಭಾವಳಿ. ಒಂದು ಗಿಡದ ಎಲೆಯ ಪ್ರಭಾವಳಿಯ ಫೋಟೋವನ್ನು ತೋರಿಸು ಅಂತ ಕೇಳಿದಾಗ ಅದು ಒಂದು ಎಲೆಯನ್ನು ತೋರಿಸುತ್ತೆ. ಎಲೆಯ ಅಂಚಿನಲ್ಲಿ ಸುತ್ತಲೂ ಕೂಡ ಆ ಫೆರಿಫೆರಲ್ ಅಂತ ಹೇಳ್ತೀವಿ, ಅಂಚಿನಲ್ಲಿ ಒಂದು ರೀತಿಯ ಬೆಳಕು ಕಾಣುತ್ತೆ ನಮಗೆ. ಅದೇ ಗಿಡವನ್ನು ಕಟ್ ಮಾಡಿಬಿಟ್ಟು ಕಾಂಡವನ್ನು ತಿರ್ಗಾ ಅದನ್ನು ಕೆರ್ಲಿಯನ್ ಕ್ಯಾಮ್ರಾ ಅಂತ ಇದೆ, ಅದರಲ್ಲಿ ಫೋಟೋಶೂಟ್ ಮಾಡಿದಾಗ ಅಥವಾ ಗೂಗಲಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಬೇರು ನಾರುಗಳಿರುವಂತಹ ಗಿಡದ ಎಲೆಯ ಪ್ರಭಾವಳಿಯೇ ಬೇರೆ, ಬುಡವನ್ನು ಅಥವಾ ಕಾಂಡವನ್ನು ಕಟ್ ಮಾಡಿದಾಗ ಅದರಲ್ಲಿ ಜೀವಸತ್ವ ಎಲ್ಲ ಸತ್ತೋಗಿರುತ್ತೆ, ಆ ಎಲೆಯ ಪ್ರಭಾವಳಿಯೇ ಬೇರೆ. ಇದು ಏನು ತೋರಿಸುತ್ತೆ ನಮಗೆ? ಮನುಷ್ಯನ ಅಥವಾ ಪ್ರಾಣಿಗಳ ಅಥವಾ ಯಾವುದೇ ಒಂದು ವಸ್ತುವಿನ ಪ್ರಭಾವಳಿಗೆ ಅದರ ಒಳಗಡೆ ಇರೋ ಜೀವಶಕ್ತಿ, ಜೀವಕಣಗಳೇ ಕಾರಣ. ಯಾವಾಗ ಆ ಜೀವಕಣ ನಿಸ್ತೇಜವಾಗುತ್ತೆ ಅಥವಾ ಶಕ್ತಿಹೀನವಾಗುತ್ತೆ, ಅದು ತನ್ನ ಕಾರ್ಯಕ್ಷಮತೆಯನ್ನು ಕುಂಠಿತಗೊಳಿಸಿಕೊಳ್ಳುತ್ತೆ. ಹಾಗಾದರೆ ಆ ಪ್ರಭಾವಳಿಯನ್ನು ಯಾಕೆ ನಾವು ಗಮನಿಸ್ತಾ ಇಲ್ಲ? ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಫೋಟೋಗಳಲ್ಲಿ ಪ್ರಭಾವಗಳ ಪೇಂಟಿಂಗ್ ನೋಡ್ತಾ ಇರ್ತೀವಿ, ಆ ಬೆಳಕನ್ನು ಗಮನಿಸ್ತಾ ಇರ್ತೀವಿ. ಆದರೆ ನಿಜ ಜೀವನದಲ್ಲಿ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ನಾವು ಅದನ್ನು ನಿರ್ಲಕ್ಷಿಸ್ತಾ ಇದ್ದೀವಿ. ಅದಕ್ಕೆ ನನಗೆ ಗೊತ್ತಾಗೋ ಹಾಗೆ 5 ವಿಷಯಗಳನ್ನು ನಾನು ಅಂದ್ಕೊಂಡಿದ್ದೀನಿ. ಒಂದು ಸಂಶಯ. ಕಾರಣ ಏನಂತಂದರೆ, ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ ಅಂತ ಒಂದು ಕಲ್ಪನೆ. ಆ್ಯಕ್ಚುಲಿ ಇದೆ, ಇದು ಸೈಂಟಿಫಿಕ್ ಪ್ರೂವ್ ಆಗಿದೆ. ಯಾಕಂದರೆ ಒಂದು ವಸ್ತುವನ್ನು ವೈಜ್ಞಾನಿಕ ಅಂತ ನಾವು ಹೇಳೋಕ್ಕೆ ಕಾರಣ ಏನು ಅಂತಂದರೆ, ಅದು ರಿಪಿಟೇಟಬಲ್, ಪದೇ ಪದೇ ಮಾಡೋ ಹಾಗಿರಬೇಕು. ಆಮೇಲೆ ಪ್ರತಿ ಸತಿ ಪ್ರಯೋಗ ಮಾಡಿದಾಗಲೂ ಕೂಡ ಅದು ನಮಗೆ ಫಲಿತಾಂಶವನ್ನು ಕೊಡಬೇಕು. ಅಷ್ಟೇ ಅಲ್ಲ, ಅದು ಮತ್ತೊಬ್ಬರಿಗೆ ನಾವು ಪಾಠವನ್ನು ಹೇಳಿಕೊಡಬೇಕು, ಅದು ಕೂಡ ಸಾಧ್ಯತೆ ಇದರಲ್ಲಿ. ರಿಸಲ್ಟ್ ಓರಿಯೆಂಟೆಡ್, ಅದರಿಂದ ಒಂದು ಫಲಿತಾಂಶವನ್ನು ಹೊರ ತೆಗೆಯಬೇಕು. ಎಲ್ಲ ವೈಜ್ಞಾನಿಕ ಸಮೀಕರಣಗಳನ್ನು ಕೂಡ ಈ ಒಂದು ಔರ ಟೆಕ್ನಾಲಜಿ ಏನಿದೆಯಲ್ಲ ಅದು ಸಾಬೀತುಪಡಿಸ್ತಾ ಇದೆ. ಅಂದಮೇಲೆ ಅದು ವೈಜ್ಞಾನಿಕವಾಗೇ ಇದೆ. ಆದರೆ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ, ಕಲ್ಪನೆಗೆ ಮಿತಿಯೇ ಇಲ್ಲ. ಯಾವುದೋ ವಿಷಯಗಳನ್ನು, ಯಾವುದೋ ಅನ್ವೇಷಣೆಗಳನ್ನು ಮಾಡ್ತಾ ಹಳೆಯದನ್ನು ಎಲ್ಲ ಮರಿತಾ ಹೋಗ್ತಾ ಇದ್ದಾನೆ. ಹಾಗಾಗಿ ನಾವು ಇವತ್ತು ಪ್ರಭಾವಳಿಗಳನ್ನು, ಅದರ ಇರುವಿಕೆಯನ್ನೇ ನಾವು ಮರಿತಾ ಹೋಗ್ತಾ ಇದ್ದೀವಿ ಬಂಧುಗಳೇ. ಒಂದು ಸಂಶಯ, ಅದು ವೈಜ್ಞಾನಿಕವಾಗಿಲ್ಲ ಅಂತ. ಇನ್ನೊಂದು ಅರಿವಿನ ಕೊರತೆ. ಯಾವಾಗ ಒಂದು ವಿಷಯದ ಬಗ್ಗೆ ಅರಿವಿನ ಕೊರತೆ ಉಂಟಾಗತ್ತೆ, ಆ ಅರಿವಿನ ಕೊರತೆಯಿಂದಾಗ ಅದರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ, ನಮಗೆ ವಿಜ್ಞಾನ ಆಗೋದಿಲ್ಲ. ಒಂದು ವಿಷಯ ವಿಜ್ಞಾನವಾಗಬೇಕಾದರೆ ಅದರ ನಾಲೆಡ್ಜ್ ಎಲ್ಲ ಕಡೆಗೆ ಹರಿದು ಹಂಚಿ ಪಬ್ಲಿಸಿಟಿ ಸಿಗಬೇಕು, ಎಲ್ಲ ಪ್ರವಚನಗಳಲ್ಲಿ ಅದು ಇನ್ಕ್ರೀಸ್ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಅದು ಎಲ್ಲ ರೀತಿಯ ಅರಿವನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ಸಾಂಸ್ಕೃತಿಕ ವ್ಯತ್ಯಾಸಗಳು, ದೇಶಗಳ, ರಾಜ್ಯಗಳ, ದೇಶ ವಿದೇಶಗಳ ಸಾಂಸ್ಕೃತಿಕ ವ್ಯತ್ಯಯಗಳು ಕೂಡ ಈ ಒಂದು ಅರಿವಿನ ಕೊರತೆಗೆ ಕಾರಣ ಆಗಿರುತ್ತೆ. ಯಾವ ಒಂದು ದೇಶದಲ್ಲಿ ಈ ರೀತಿಯ ವಿಷಯಗಳಿಗೆ ಗಮನವನ್ನು ಕೊಡುವಂತಹ ಒಂದು ನಾಯಕತ್ವ ಇರುತ್ತಲ್ಲ, ಅಂತಹ ದೇಶಗಳಲ್ಲಿ ಈ ಥರ ಅರಿವು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾವ ದೇಶದಲ್ಲಿ ಬರೀ ಅದರ ಮೌಲ್ಯಮಾಪನ ಬೇರೆಯ ದೃಷ್ಟಿಯಿಂದ ನೋಡ್ತಾರೆ, ಆವಾಗ ಇಂಥಕ್ಕೆ ಪ್ರಚಾರ ಸಿಗೋದಿಲ್ಲ. ನೇರವಾಗಿ ಹೇಳಬೇಕು ಅಂದರೆ, ಯಾವ ವಿಷಯಕ್ಕೆ ಲಾಬಿ ಇರುತ್ತೋ ಆ ವಿಷಯ ಮಾತ್ರ ಈ ಸಾಂಸ್ಕೃತಿಕ ಪ್ರಪಂಚದಲ್ಲಿ ಹೊಸ ಅಲೆಯಾಗಿ ಬರ್ತಾ ಹೋಗ್ತಾ ಇರುತ್ತೆ.
ಆ ಹೊಸ ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗದೇನೆ ಅವಶೇಷವೂ ಸಿಗದ ಹಾಗೆ ನಾಶವಾಗದೆ ಉಳ್ಕೊಂಡಿರುವಂತಹ ಈ ವಿದ್ಯೆ ಅಂತಂದರೆ ಔರ, ಅದೇ ಪ್ರಭಾವಳಿ. ಸಾಮಾನ್ಯವಾಗಿ ಸರ್ವಕಾಲೀನ ಜೀವನವು ಕೂಡ ಸಾಮಾನ್ಯವಾಗಿ ಕರ್ಮ, ಆರೋಗ್ಯ ಮತ್ತು ತಂತ್ರಜ್ಞಾನಕ್ಕೆ ಮಾತ್ರ ಒತ್ತು ನೀಡ್ತಾ ಇದ್ದಾರೆ. ಆಮೇಲೆ ವೈಯಕ್ತಿಕ ನಂಬಿಕೆಗಳು. ಎಷ್ಟೋ ಜನ ಕೇಳಿದಾಗ ಅಯ್ಯೋ ಇವೆಲ್ಲ ಎಲ್ಲಿ ವರ್ಕ್ ಆಗುತ್ತೆ ಬಿಡಿ, ಇವೆಲ್ಲ ಯಾಕಾಗುತ್ತೆ ಬಿಡಿ, ಹೀಗೆ ಹೇಳಿ 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 ಬಹಳ ಸುಂದರವಾದ, ಪ್ರಬುದ್ಧವಾದ, ವೈಜ್ಞಾನಿಕ ಆಧಾರವುಳ್ಳಂತಹ ಈ ಒಂದು ಪ್ರಭಾವಳಿಯನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೀವಿ ಬಂಧುಗಳೇ. ಆದರೆ ನಿಜವಾಗ್ಲೂ ಇದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಹೀಗೆ ಬೇರೆ ಬೇರೆ 7 ಥರದ ಕೋಶಗಳನ್ನು ನಮ್ಮ ಈ ಆತ್ಮಕ್ಕೆ ಹೊದಿಸಲಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಪರಿಕಲ್ಪನೆ. ಅದು ಬರೀ ಕಲ್ಪನೆ ಅಲ್ಲ, ಇದೇ ಸತ್ಯ. ಆದರೆ ಲಾಬಿ ಇಲ್ಲದೆಯೇ, ಸಂಶಯವು ಜಾಸ್ತಿಯಾಗಿ, ಅರಿವಿನ ಕೊರತೆಯಿಂದ, ಸಾಂಸ್ಕೃತಿಕ ವ್ಯತ್ಯಾಸದಿಂದ ಇದರ ಪ್ರಚಾರ ಜನರಲ್ಲಿ ಆಗ್ತಾ ಇಲ್ಲ. ಆದ ಉದ್ದೇಶದಿಂದಲೇ ಈಗ ಬಸವ ಟಿ ವಿಯ ಈ ಕಾರ್ಯಕ್ರಮಗಳಲ್ಲಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಈ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಯಾವುದು ನಾವು ದುಡ್ಡು ಕಾಸು ಖರ್ಚಿಲ್ಲದೆ ಅಪಾರ ಸಿರಿವಂತಿಕೆಯ ಜ್ಞಾನ ಇರುವಂತಹ ನಮ್ಮ ದೇಶದ ಒಂದು ಮೂಸೆಯಲ್ಲಿ ಬೆಳಗಿರುವಂತಹ ಈ ವಿಜ್ಞಾನದ ವೈಖರಿಗಳನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಬಂಧುಗಳೇ. ನಮ್ಮ ದೇಹದ ಸುತ್ತಲೂ ಕೂಡ ಒಂದು ಬಯೋಮೆಟ್ರಿಕ್ ಫೀಲ್ಡ್ ಅಂತ ಇದೆ. ನಿಮಗೆಲ್ಲ ಗೊತ್ತಿದೆ. ಒಂದು ಸಣ್ಣ ಉದಾಹರಣೆ, ಈ ಮನೆಯಲ್ಲಿ ತಲೆ ಬಾಚ್ಕೊಳ್ಳುವಂತಹ ಒಂದು ಪ್ಲಾಸ್ಟಿಕ್ ಕೂಮ್ ತಗೊಳ್ಳಿ. ಚೆನ್ನಾಗಿ ನಿಮ್ಮ ಕಾಲ ಮೇಲೆ ಕೈ ಮೇಲೆ ಜೋರಾಗಿ ರಬ್ಬು ಮಾಡಿ, ಯಾಕೆಂದರೆ ಅದು ಪ್ಲಾಸ್ಟಿಕ್ಕಿಂದ ಆಗಿರುತ್ತೆ. ನಂತರ ಸಣ್ಣ ಸಣ್ಣ ಪೇಪರ್ನ ಚೂರುಗಳನ್ನು ಮಾಡಿ ಅದರ ಮೇಲೆ ಆ ಒಂದು ಕೂಮನ್ನು ಹಿಡಿದಾಗ ಆ ಪೇಪರ್ಗಳೆಲ್ಲ ಮೇಲೆ ಹರಿದಾಡೋದನ್ನು ನೀವು ನೋಡಿರ್ತೀರ. ಅದೇ ಬಯೋಮ್ಯಾಗ್ನೆಟಿಕ್ ಫೀಲ್ಡ್. ಅದು ನಮ್ಮ ದೇಹದ ಮತ್ತು ಪ್ಲಾಸ್ಟಿಕ್ ಕೂಮ್ ಉಜ್ಜಿದಾಗ ಉಂಟಾದಂತಹ ಒಂದು ಎನರ್ಜಿ. ರೇಖಿ ಕೂಡ ಹೀಗೆ ಉತ್ಪತ್ತಿಯಾಗುತ್ತೆ. ಪ್ರಾಣಿಕ್ ಹೀಲಿಂಗ್ ಕೂಡ ಇದೇ ಥರ ವರ್ಕ್ ಆಗುತ್ತೆ. ಅಂತಹ ಒಂದು ಪ್ರಭಾವಳಿಯಲ್ಲಿ ನಾವಿದ್ದೇವೆ. ಇದನ್ನು ಹೇಗೆ ಕಂಡುಹಿಡಿಯೋದು? ಬರೀ ಕಣ್ಣಿಗೆ ಕಾಣುತ್ತಾ? ಹೌದು. ಕ್ಲಾರವೈಂಟ್ ನೇಚರ್ ಇರುವಂತಹ ಹೀಲರ್ಗಳಿತ್ತು ಅಂತಂದರೆ ಬರಿಯ ಕಣ್ಣಿಗೇನೆ ಅವರಿಗೆ ಒಂದು ವ್ಯಕ್ತಿಯ ದೇಹದ ಸುತ್ತಲೂ ಇರುವ 7 ವಲಯಗಳನ್ನು ಅವರು ಗುರುತಿಸಬಲ್ಲರು. ಒಂದೊಂದು ವಲಯಗಳಿಗೆ ಒಂದೊಂದು ಬಣ್ಣ ಇರುತ್ತೆ. ಅಲ್ಲೇ ಬೇರೆ ಬೇರೆ ರುಚಿಗಳಿರುತ್ತೆ, ಬೇರೆ ಬೇರೆ ಸ್ವಭಾವಗಳಿರುತ್ತೆ, ಬೇರೆ ಬೇರೆ ಕಂಪನಗಳಿರುತ್ತೆ, ಫ್ರೀಕ್ವೆನ್ಸಿಗಳಿರುತ್ತೆ. ಅದನ್ನೆಲ್ಲ ಕೂಡ ನಾವು ಪತ್ತೆ ಮಾಡಬಹುದು. ಆದ್ದರಿಂದ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಳನ್ನು ನಾವು ಆ ಒಂದು ಲೇಯರ್ಗಳಿಂದ ಗುರುತಿಸಬಹುದು. ಒಂದು ಅಧ್ಯಯನದ ಪ್ರಕಾರ ಮನುಷ್ಯ ದೇಹ ಸಾವನ್ನಪ್ಪಿದೆ ಅಂತ ನಾವು ಡಿಕ್ಲೇರ್ ಮಾಡಿದ್ರೂ ಕೂಡ ಈ ಹೊರಗಿನ ಕವಚಗಳು, ಔರಾಗಳು, ಪ್ರಭಾವಳಿಗಳು ಕೂಡ ನಾಶವಾಗೋದಿಲ್ಲ. ಒಳಗಡೆನ ತಿರುಳು ಹೋದ ಬಾಳೆಹಣ್ಣ ಸಿಪ್ಪಿನ ಹಾಗೆ ಆ ಒಂದು ಆತ್ಮ ತಿರುಳಾದರೆ ಹೊರಗಡೆ ಇರುವಂತಹ ಆ ಒಂದು ಕವರ್ ಏನಿದೆಯಲ್ಲ, ಬಾಳೆಹಣ್ಣಿನ ಸಿಪ್ಪೆ, ಅದೇ ಈ ರಕ್ಷಣಾ ಕವಚ, ಅದೇ ಪ್ರಭಾವಳಿ. ಆ ಪ್ರಭಾವಳಿ ಶ್ರಿಂಕಾಗಿ ಒಂದು ಎನರ್ಜಿ ಲೆವೆಲಲ್ಲಿ ಮುಂದಿನ ಜನ್ಮಕ್ಕೆ ಹಾಸುಹೊಕ್ಕಾಗಿ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆಯಿತು, ಇದನ್ನು ಯಾವುದಕ್ಕೆ ಉಪಯೋಗಿಸ್ಬೋದು? ಈ ಪ್ರಭಾಕಾಯವನ್ನು ಮನುಷ್ಯ ಜೀವನದ ಆರೋಗ್ಯದ ಪ್ರಮಾಣದಲ್ಲಿ ಸುಧಾರಣೆಯನ್ನು ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಅಷ್ಟೇ ಅಲ್ಲ, ಆಲ್ಟರ್ನೇಟಿವ್ ಥೆರಪಿಸ್ಟಲ್ಲಿ ಪ್ರತಿಯೊಬ್ಬರೂ ಕೂಡ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಮತೋಲನ ಮಾಡೋದಲ್ಲಿ ಈ ಅವರ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಆಕ್ಯುಪ್ರೆಷರ್, ರೇಖಿ, ಆಮೇಲೆ ಪ್ರಾಣಿಕ್ ಹೀಲಿಂಗ್, ಅದರಲ್ಲಿ ಪ್ರೋಗ್ರಾಮ್ ಮಾಡುವಾಗ ಕೂಡ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ಎನರ್ಜಿಯನ್ನು ತುಂಬುವುದಲ್ಲಿ ಈ ಅವರ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಬಂಧುಗಳೇ. ಯೋಗದಲ್ಲೂ ಕೂಡ ಅಷ್ಟೇ. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ ಈ ಔರಾಗಳು, ಅಂದರೆ ಪ್ರಭಾಕಾಯಿಗಳು ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಒಂದು ಹೀಲಿ ಅಂತ ಒಂದು ಎಕ್ವಿಪ್ಮೆಂಟನ್ನು ಮಾರ್ಕೆಟಿಗೆ ಬಂದಿದೆ. ಅದು ಜರ್ಮನ್ ಟೆಕ್ನಾಲಜಿ, ಜರ್ಮನಿಯ ಪೇಟೆಂಟ್ ಹೊಂದಿರುವಂತಹ ಒಂದು ಎಕ್ವಿಪ್ಮೆಂಟ್. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಿಷನ್. ಅದು ಏನು ಮಾಡುತ್ತೆ, ಅದರಲ್ಲಿ ಇರುವಂತಹ 229 ಪ್ರೋಗ್ರಾಮ್ಗಳಿದೆ. ಅದು ವರ್ಕ್ ಆಗೋದು ವೈಬ್ರೇಷನಲ್ ಥೆರಪಿ. ಹೇಗೆ ನಾವು ರೇಖಿ ಕೊಡ್ತೀವೋ ಅದೇ ರೀತಿ ಅದು ಕೂಡ ವೈಬ್ರೇಷನಲ್ ಥೆರಪಿಯಲ್ಲಿ ವರ್ಕ್ ಆಗುತ್ತೆ. 20 ಮಿಲಿಯನ್ ಜನರ ದೈಹಿಕ ತಪಾಸಣೆಯ ಒಂದು ಡೇಟಾ ಬ್ಯಾಂಕ್ ಅದರಲ್ಲಿರುತ್ತೆ. ನಮ್ಮ ದೇಹದ ಬಯೋಮೆಟ್ರಿಕ್ ಸಿಸ್ಟಮನ್ನು ಅನಲೈಸ್ ಮಾಡಿ 200 ಮಿಲಿಯನ್ ಜನರ ಆರೋಗ್ಯ ತಪಾಸಣೆಗೆ ಕಂಪೇರ್ ಮಾಡಿ ಅದರಲ್ಲಿರುವಂತಹ 229 ಪ್ರೋಗ್ರಾಮ್ಗಳನ್ನು ಅನಲೈಸ್ ಮಾಡಿ ನಮ್ಮ ಸುಧಾರಣೆಗೆ ಬೇಕಾದಂತಹ
ಮುಖ್ಯ 5 ಪ್ರೋಗ್ರಾಮ್ಗಳನ್ನು ಅದು ನಮಗೆ ಸಜೆಸ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದು ವರ್ಕ್ ಆಗೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ತತ್ವದ ಮೇಲೆ. ಹಾಗಾಗಿ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೊಟ್ಟೆ ನೋವು, ತಲೆನೋವು ಅಂತ ನಾವೇನು ಹೇಳ್ತೀವಲ್ಲ, ಈ ಎಕ್ವಿಪ್ಮೆಂಟ್ ಇದ್ದಾಗ ನಾವು ಕಾಯಿಲೆಗಳನ್ನು ಹೆಸರಿಸಲೇಬೇಕಾಗಿಲ್ಲ. ನಮ್ಮ ದೇಹದಲ್ಲಿ ಬಯೋ ಎನರ್ಜೆಟಿಕ್ ಫೀಲ್ಡಲ್ಲಿ ಎಲ್ಲಿ ತೊಂದರೆ ಆಗಿದೆ, ಎಲ್ಲಿ ಅಸಮತೋಲನವಾಗಿದೆ ಅದೇ ಹೇಳುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಏನು ಪರಿಹಾರಗಳು, ಎಷ್ಟು ಹೊತ್ತು ಆ ಪ್ರೋಗ್ರಾಮ್ ರನ್ ಮಾಡಬೇಕು, ಔಷಧಿ ರಹಿತ ಚಿಕಿತ್ಸೆ, ಯಾವುದೇ ಔಷಧಿ ಏನು ತಗೊಳ್ದೇನೆ ಎನರ್ಜಿ ಲೆವೆಲಲ್ಲೇ ಹೇಗೆ ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಅಂತ ಹೇಳುತ್ತೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಅದರಲ್ಲಿ ಒಂದು ಪ್ರೋಗ್ರಾಮ್ ಬರುತ್ತೆ ಔರಾ. ನೋಡಿ, ಮಾಡರ್ನ್ ಟೆಕ್ನಾಲಜಿಯಲ್ಲೂ ಕೂಡ ಔರಾಗೆ ಎಷ್ಟೋ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಒಂದು ವ್ಯಕ್ತಿಯ ಬಯೋಮ್ಯಾಗ್ನೆಟಿಕ್ ಫೀಲ್ಡನ್ನು ಅದಕ್ಕೆ ಚಾರ್ಜ್ ಮಾಡಿಬಿಟ್ಟು ಇಟ್ಟಾಗ ಔರಾ ಅಂತ ಒಂದು ಪ್ರೋಗ್ರಾಮ್ ಇದೆ, ರನ್ ಮಾಡಿದಾಗ ಅದು ಕಂಪ್ಲೀಟ್ 7 ಚಕ್ರಗಳಲ್ಲಿ ಯಾವ ಚಕ್ರಗಳು ಡಿಪ್ಲೀಟ್ ಆಗಿದೆ ಅಥವಾ ತೊಂದರೆಗಳಾಗಿದೆ, ಯಾವ ಔರಾ ಲೆವೆಲಲ್ಲಿ ದೋಷವಾಗಿದೆ ಎಲ್ಲವನ್ನು ಕೂಡ ಅದೇ ತೋರಿಸುತ್ತೆ. ಅಷ್ಟೇ ಅಲ್ಲ, ಮಾಡಿ ಪರಿಹಾರವೇನು, ಯಾವ ಔರಾ ಲೆವೆಲಲ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೂಡ ತೋರಿಸುತ್ತೆ. ಅದರದ್ದೇ ಒಂದು ಸಂವೇದನಾ ಪ್ರಕ್ರಿಯೆಯಲ್ಲಿ ನಾವು ಅದನ್ನು ಚಾಲನೆ ಮಾಡಿದಾಗ ನಮ್ಮ ದೇಹದ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಎನರ್ಜಿ ಸಮತೋಲನವಾಗುತ್ತೋ ಒಳ್ಳೆಯ ನಿದ್ದೆ ಬರುತ್ತೆ. ಆಮೇಲೆ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾ ಹೋಗ್ತಿರುತ್ತೆ. ಇತ್ತೀಚಿನ ಒಂದು ಸಂಶೋಧನೆಯ ಪ್ರಕಾರ ಸ್ಟೆಮ್ ಥೆರಪಿ ಅಂತ ಮಾಡ್ತಾಯಿದ್ರು. ಅದನ್ನು ಈ ಡಯಾಬಿಟಿಕ್ ಪೇಷಂಟ್ಗಳ ಮೇಲೆ ಪ್ರಯೋಗ ಮಾಡಿದಾಗ ಅದನ್ನು ಕೂಡ ನಾವು ಗುಣಪಡಿಸಬಹುದು ಅಂತ ಇತ್ತೀಚಿನ ದಿನಗಳಲ್ಲಿ, ತಿಂಗಳುಗಳೆಲ್ಲ ಬಂದಿರುವಂಥ ವರದಿಗಳು ಹೇಳ್ತಾ ಇವೆ. ಅಂದರೆ ಯಾವುದೋ ಒಂದು ಕಾಲದಲ್ಲಿ ಮಧುಮೇಹ ಬಂದರೆ ಔಷಧನೇ ಇಲ್ಲ ಅಂತ ಇದ್ದಂತಹ ಕಾಲದಲ್ಲಿ ನಮ್ಮ ಹಳೆಯ ಪದ್ಧತಿಯಾದ ಚರಕ ಸಂಹಿತಲ್ಲಿದ್ದಂತಹ ಆ ಸ್ಟೆಮ್ ಥೆರಪಿಯನ್ನು ಆಧಾರವಾಗಿಟ್ಟುಕೊಂಡು ಚೈನಾ ದೇಶದಲ್ಲಿ ಇವತ್ತು ಸಂಶೋಧನೆಯನ್ನು ಮಾಡಿ ಸಾಧ್ಯ ಇದೆ ಅಂತ ಅವರು ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಯಾವುದನ್ನು ನಾವು ಹಳೆಯದು ಮೂಲ ಅಂತ ಹೇಳ್ತಾ ಇದ್ವಲ್ಲ, ಅದೇ ತಿರುಗಿ ಮರುಕಳಿಸ್ತಾ ಇದೆ. ಬೇರೆ ಬೇರೆ ಅವತಾರದಲ್ಲಿ, ಬೇರೆ ಬೇರೆ ಮಾರ್ಗದಲ್ಲಿ, ಬೇರೆ ಬೇರೆ ಚರಕ ಸಮಿತಿಯ ಮಾಡರ್ನ್ ಟೆಕ್ನಾಲಜಿಗಳಲ್ಲಿ ಈ ಥರ ಒಂದು ಆವಿಷ್ಕಾರಗಳಾಗಿ ದೇಹದ ಆರೋಗ್ಯಕ್ಕೆ ಬೇಕಾದಂತಹ ಸಮಸ್ಯೆಗಳು ದೂರ ಆಗ್ತಾ ಇದೆ ಬಂಧುಗಳೇ. ಹಾಗಾಗಿ ನಾವು ಪ್ರಭಾವಳಿಯನ್ನು ಏನು ನಿರ್ಲಕ್ಷಿಸ್ತಾ ಇದ್ದೀವಲ್ಲ, ಅದು ತಪ್ಪು ಅಂತ ಅನ್ನಿಸ್ಬೋದಲ್ವ. ನಾವು ನಮ್ಮ ಹಳೆಯ ವಿದ್ಯೆ ಆದಂತಹ ಈ ಚಕ್ರ ಇರಬಹುದು, ಪ್ರಭಾವಳಿ, ಅದರ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆಗಳಾಗಬೇಕು. ಸಾಕಷ್ಟು ಇದೆ, ಹೊಸದಾಗಿ ಏನು ಆಗಬೇಕು ಅಂತೇನಿಲ್ಲ. ಆದರೆ 10 ಜನಕ್ಕೆ ಅದರ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅದಕ್ಕೆ ಏನು ಆವಾಗಲೇ ಹೇಳಿದೆ, ಅದನ್ನು ಪತ್ತೆ ಮಾಡೋದು ಹೇಗೆ ಅಂತಂದರೆ ಕೆರ್ಲಿಯನ್ ಫೋಟೋಗ್ರಫಿ. ಆ ಕೆರ್ಲಿಯನ್ ಫೋಟೋಗ್ರಫಿನಲ್ಲಿ ಒಬ್ಬ ವ್ಯಕ್ತಿಯ ದೇಹವನ್ನು ಫೋಟೋ ತೆಗೆದಾಗ ಅವನ ದೇಹದ ಹೊರ ಕವಚಗಳು ಏನಿದೆಯಲ್ಲ 7, ಅದು ಅದರ ಬಣ್ಣದ ಸಮೇತ ವಿತ್ ಫೋಟೋ ಬರುತ್ತೆ. ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತಂದರೆ, ಯಾವುದೇ ಸಪೋಸ್ ಈಗ ಮನೋಮಯ ಕೋಶದಲ್ಲಿ ಏನೋ ದೋಷ ಇತ್ತು, ತಕ್ಷಣವೇ ಅದು ಮಾನಸಿಕವಾಗಿ ಮೆದುಳಿನಲ್ಲಿ ಯಾವ ನರನಾಡಿಗಳಲ್ಲಿ ತೊಂದರೆ ಇದೆ ಅಂತ ಒಂದು ಡಿಸೈನ್ ಮುಖಾಂತರ ಪಿಕ್ಚರ್ಸ್ ಆಯ್ತಾ ತೋರಿಸ್ಬಿಡುತ್ತೆ ನಮಗೆ. ಅಷ್ಟು ನಮ್ಮ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಇದನ್ನು ಯಾರ ಮೇಲೆ ಮಾಡ್ಬೋದು? ಜೀವಂತ ಮನುಷ್ಯರು ಮತ್ತು ಜೀವಂತ ಸಸ್ಯಗಳು. ಇದೇನು ಜೀವಂತ ಸಸ್ಯ ಅಂತ ಹೇಳ್ತೀರಾ ಅಂದರೆ, ಹೌದು, ಒಂದು ಸಸ್ಯ ಆರೋಗ್ಯವಾಗಿ ನಳನಳಿಸ್ತಾ ಇದ್ದಾಗ, ಬೇರು ನಾರುಗಳು ಚೆನ್ನಾಗಿದ್ದಾಗ, ಭೂಮಿಯಲ್ಲಿರುವಂತಹ ನೀರು ಮತ್ತು ಗೊಬ್ಬರಗಳನ್ನು ಹೀರುವಂತಹ ಶಕ್ತಿ ಇದ್ದಾಗ ಅದರ ಪ್ರಭಾವಳಿಯೇ ಬೇರೆ. ಅದನ್ನು ಕೂಡ ಕೆರ್ಲಿಯನ್ ಕ್ಯಾಮರಾ ಕ್ಲಿಕ್ ಮಾಡುತ್ತೆ. ಗೂಗಲಲ್ಲಿ ಹಾಕಿದಾಗ ಅದನ್ನು ನಾವು ನೋಡ್ಬೋದು. ಇನ್ನು ಮನುಷ್ಯನಿಗೆ ಬರುವಂಥದ್ದೇನು? ಮಾನಸಿಕ ಸಮಸ್ಯೆ, ಆಮೇಲೆ ದೇಹದ ಸಮಸ್ಯೆ, ಆತ್ಮದ ಸಮಸ್ಯೆ, ಆಮೇಲೆ ಕರ್ಮಗಳಿಂದ ಸಮಸ್ಯೆ. 3 ಥರ ಇರೋದು ಅವನಿಗೆ. ಮಾನಸಿಕ ಸಮಸ್ಯೆಯಲ್ಲಿ ಮೆಂಟಲ್ ಆರ್ ಫಿಸಿಕಲ್ ಅಂತ ಹೇಳ್ತೀವಿ. ಏನು ಸಮಸ್ಯೆ? ಮಾನಸಿಕ ಸಮಸ್ಯೆ, ಏನೋ ಬೇಜಾರು, ಏನೋ ದುಃಖದಲ್ಲಿರ್ತಾನೆ, ಅದು ಮಾನಸಿಕ ಸಮಸ್ಯೆ. ಆದರೆ ಆತ್ಮದ ಸಮಸ್ಯೆ ಕೂಡ ಇರುತ್ತೆ. ಆತ್ಮದು ಅಂತಂದರೆ ಯಾವುದೋ ಹಿಂದಿನ ಜನ್ಮದ ಒಂದು ನೆನಪು ಅವನಲ್ಲಿ ಕಾಡಿ ಅವನ DNA ಒಳಗಡೆ ಎಂಟರ್ ಆಗಿ ಅವನೇ ಗೊತ್ತಿಲ್ಲದ ಹಾಗೆ ಅವನು ನೋವನ್ನು ಅನುಭವಿಸ್ತಾ ಇರ್ತಾನೆ. ಉದಾಹರಣೆಗೆ, ಯಾವುದೋ ಒಂದು ಜನ್ಮದ ಕೊನೆಯ ದಿನಗಳಲ್ಲಿ ಅವನು ನೀರಿನಲ್ಲಿ ಬಿದ್ದು ಸಾವನ್ನಪ್ಪಿರ್ತಾನೆ. ಆ ನೆನಪು ಮರೆತೋಗಿರುತ್ತೆ. ಆದರೆ ನೆನಪಾಗಿ ಅವನ DNA ಇದ್ದಾಗ ಆ ಕೋಶಗಳಲ್ಲಿ ತುಂಬಿರುತ್ತಲ್ವ, ಮುಂದೊಂದು ಜನ್ಮವನ್ನು ತಾಳಿದಾಗ ಅವನಿಗೇ ಗೊತ್ತಿರೋದಿಲ್ಲ, ಮಾಯಾಜಾಲದಲ್ಲಿ ಮುಳುಗಿರ್ತಾನೆ. ಆದರೆ ಅವನ DNA ನೀರು ಕಂಡರೆ ಭಯ ಇರುತ್ತೆ. ಯಾರೋ ಒಬ್ಬರಿಗೆ ಹೈಟಿನ ಒಂದು ಭಯ ಇರುತ್ತೆ, ಅವರಿಗೆ ಮೇಲಿಂದ ನೋಡಿದ್ರೆ ಬಗ್ ನೋಡ್ತು ಅಂದರೆ ಭಯ ಆಗುತ್ತೆ. ಹೋದ ಜನ್ಮ ಎಲ್ಲೋ ಮೇಲಿಂದ ಬಿದ್ದು ಪ್ರಾಣವನ್ನು ಬಿಟ್ಟಿರ್ತಾರೆ. ಹೀಗೆ ಒಂದಕ್ಕೆ ಒಂದು ಕಾಕತಾಳೀಯ ಅಂತಂದರೂ ಕೂಡ ಎಷ್ಟೋ ಒಂದು ವೈಜ್ಞಾನಿಕ ಆಧಾರಗಳು ನಮಗೆ ಸಾಬೀತಾಗಿವೆ.
ಇದು ಮಾನಸಿಕ ಸಮಸ್ಯೆ. ಇನ್ನು ದೈಹಿಕ ಸಮಸ್ಯೆ ನಿಮಗೆ ಗೊತ್ತೇ ಇದೆ. ನಮಗೆ ಗೊತ್ತಿರೋಂಥ ಯಾವುದೋ ಒಂದು ಕೇಸಲ್ಲಿ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲಿಗೆ ಆಪರೇಷನ್ಗೆ ಬಂದಂತಹ ವ್ಯಕ್ತಿ ನಮ್ಮ ಕ್ಲಿನಿಕ್ಕಲ್ಲಿ ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡಿದಾಗ ಆ ಸಮಸ್ಯೆ ದೂರ ಆಗಿತ್ತು. ಮತ್ತೆ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ಅಲ್ಲಿ ಆಪರೇಷನ್ಗೆ ಹೋದಾಗ ಆ ತೊಂದರೆ ಇರಲಿಲ್ಲ ಅಲ್ಲಿ. ಅಂದರೆ ಯಾವುದಕ್ಕೂ ಕೂಡ ಒಂದೇ ಪರಿಹಾರವಲ್ಲ, ಎಷ್ಟೋ ನಾನಾ ಪರಿಹಾರಗಳಿರುತ್ತೆ. ಈಗ ನಮ್ಮ ಜನರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಮಾತ್ರ ನುಂಗ್ಬಿಟ್ರೆ ಹೊಟ್ಟೆನೋ ಹೋಗ್ಬಿಡಬೇಕು, ಒಂದು ಮಾತ್ರ ನುಂಗ್ಬಿಟ್ರೆ ತಲೆನೋ ಹೋಗ್ಬಿಡಬೇಕು. ಅಲ್ಲಿಗೆ ಅವರ ಬ್ರೈನು ಸೆಟ್ ಆಗಿಬಿಟ್ಟಿದೆ. ಯಾವುದೇ ಒಂದು ಪರ್ಯಾಯ ಚಿಕಿತ್ಸೆ ಆಗಲಿ ಮತ್ತೊಂದು ಚಿಕಿತ್ಸೆ ಆಗಲಿ ನಾವು ಮಾಡಿದಾಗ ಅವ್ರು ಮಾನ್ಯ ದಿವಸ ಇನ್ನು ಸಂಜೆ ಮಾಡಿಸ್ಕೊಂಡು ಹೋಗಿರ್ತಾರೆ, ಮಾನ್ಯ ದಿವಸ ಬೆಳಗ್ಗೆನೇ ಯೋಗರುಗಳೇ ಏನೂ ಆಗಲೇ ಇಲ್ಲ ಹಾಗೇ ಇದೆ. ಅಂದರೆ ಜನರಲ್ಲಿ ಕೂಡ ವಿಶ್ವಾಸ ಕಡಿಮೆ ಆಗ್ತಾಯಿದೆ. ಆಮೇಲೆ ಆತುರ ಜಾಸ್ತಿ ಆಗ್ತಾಯಿದೆ. ಒಂದು ಮೂಲದಲ್ಲಿರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀನಿ, ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಡೋಣ ಆಗುತ್ತೆ ಅಂತ ದೃಢ ನಂಬಿಕೆಯೇ ಯಾರಿಗೂ ಇಲ್ಲ. ಬರೀ ಜನರಿಗಲ್ಲ, ಒಂದೇ ಕುಟುಂಬದಲ್ಲಿ ಹೆಂಡತಿಗೆ ನಂಬಿಕೆ ಇದ್ದರೆ ಗಂಡನಿಗೆ ಇಲ್ಲ, ಗಂಡನಿಗೆ ನಂಬಿಕೆ ಇದ್ದರೆ ಹೆಂಡತಿಗೆ ಇಲ್ಲ. ಹೀಗಿದ್ದಾಗ ಯಾವ ವಿದ್ಯೆ ತಾನೇ ಅವರಿಗೆ ನಾಟುತ್ತೆ ಹೇಳಿ? ನಂಬಿಕೆ ಒಂದು ಗಾದೆನೇ ಇದೆ, ನಂಬಿದರೆ ದೇವರು ನಂಬಿ ಅಥವಾ ದೆವ್ವನಾರು ನಂಬಿ ಯಾರು ಒಬ್ಬನ್ನು ನಂಬಬೇಕು. ನಂಬಿಕೆನೇ ಇಲ್ಲದಿದ್ದಾಗ ಏನಾಗುತ್ತೆ, ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ. ಯಾವ ಮಾತ್ರೆಗಳು ಕೂಡ ನಮಗೆ ಬರೋದಿಲ್ಲ. ದೈನಂದಿನ ಜೀವನದಲ್ಲಿ ಸುಮ್ಮನೆ ಮಾತಾಡ್ತಾ ಇರ್ತೀವಿ, ಮಾಮೂಲಿ ಮನೆಯಲ್ಲಿ ಮಾಡೋದನ್ನೇ ಮಾಡ್ತಾ ಇರ್ತೀವಿ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಮನೇಲಿ ಮಾಡೋದು ಬದನೆಕಾಯಿ ಪಲ್ಯ, ಹೊರಗಡೆ ಮಾಡೋದು ತುಳಸಿ ಪೂಜೆ ಅಂತಂದ್ಬಿಟ್ಟು. ಎಷ್ಟೇ ತುಳಸಿ ಪೂಜೆಗಳನ್ನು ಮಾಡಿದ್ರೂ ಕೂಡ ಮನೇಲಿ ಮಾಡೋದನ್ನೇ ಇಷ್ಟ ಬಂದು ತಿಂದು ಕೊಳಕು ಪದಾರ್ಥಗಳನ್ನು ತಿಂತಿರುವ ಆರೋಗ್ಯ ಹೆಂಗೆ ಸುಧಾರಿಸುತ್ತೆ? ಹಾಗಲ್ಲ. ಕಾಯ ವಾಚ ಮನಸ ನಮ್ಮ ಬಸವಣ್ಣವರು ಹೇಳ್ದಂಗೆ ನಾವು ಎಲ್ಲ ರೀತಿಯಲ್ಲೂ ಪರಿಶುದ್ಧವಾಗಿದ್ದಾಗ ಮಾತ್ರ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಂತೋಷ, ಆಮೇಲೆ ನಮ್ಮ ಆರೋಗ್ಯ ಸುಧಾರಣೆ ಎಲ್ಲವೂ ಆಗುತ್ತೆ. ಎಲ್ಲ ವಚನಗಳನ್ನು ಕೇಳ್ತೀವಿ. ಇವತ್ತು ಏನಾಗ್ತಾಯಿದೆ ಅಂತಂದರೆ, ಎಲ್ಲ ವಚನಗಳು ಕೂಡ ಬರೀ ಪ್ರಚಾರಕ್ಕೆ ಮಾತ್ರ ನಾವು ಬಳಸ್ಕೊತಾ ಇದ್ದೀವಿ. ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ವಚನಗಳನ್ನು ಉಲ್ಲೇಖ ಮಾಡೋದು, ಯಾವುದೋ ಭಾಷಣಗಳಲ್ಲಿ ವಚನಗಳನ್ನು ಉಲ್ಲೇಖ ಮಾಡೋದು, ಆದರೆ ನಿಜ ಜೀವನದಲ್ಲಿ ಒಂದನ್ನು ಕೂಡ ನಾವು ಪಾಲಿಸ್ತಾ ಇಲ್ಲ. ಯಾಕೆ? ಬೇಕಿಲ್ಲ. ಅದರ ಉದ್ದೇಶ ಬರೀ ಪ್ರಚಾರಕ್ಕಾಗ್ತಾಗಿದೆ. ಯಾವಾಗ ನಾವು ಪ್ರಚಾರವನ್ನು ನಿಲ್ಲಿಸಿ ನಮ್ಮ ಅಂತರ್ಜ್ಞಾನಕ್ಕೋಸ್ಕರ ಅಂತರ್ಯಾನ ಮಾಡಿ ಮಾನಸಿಕ ಅಭಿವೃದ್ಧಿಗೆ ಈ ಒಂದು ವಿಷಯಗಳನ್ನು ಬಳಸ್ಕೋತೀವೋ ಆವಾಗ ನಮ್ಮ ಪ್ರಭಾವಳಿಯ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ಹೇಳ್ತಾ ಇರ್ತೀವಿ, ಈ ಬುದ್ಧ ಇರುವಂತಹ ನಾಡಿನಲ್ಲಿ ಆ ಜಾಗಕ್ಕೆ ಹೋದರೆ ಸಾಕು 2-3 ಮೀಟರ್ ದೂರದಲ್ಲೇ ಏನೋ ಒಂದು ರೀತಿ ಶಾಂತಿಯ ವಾತಾವರಣ ಬರುತ್ತೆ. ಅಂದರೆ ಆ ಕಾಲದಲ್ಲಿ ಮಾಡಿದ ಬುದ್ಧನ ಒಂದು ಮೆಡಿಟೇಷನ್ ಇರ್ಬೋದು, ಅವನ ಶಕ್ತಿ ಇರಬಹುದು. ಆ ಒಂದು ಶಕ್ತಿಯ ಪ್ರಭಾವಲಯ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಕೆಲವು ಮೀಟರ್ವರೆಗೂ ಕೂಡ ಇರುತ್ತೆ. ಇವತ್ತು ನಮ್ಮ ಪ್ರಭಾವಲಯಗಳು ಎಷ್ಟಿದೆ ಅಂತಂದರೆ 5-6 ಇಂಚುಗಳು ಮಾತ್ರ ಇರುತ್ತೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಹೋದಾಗ ಆ ಊರಿಗೆ ಕಾರಿನಲ್ಲಿ ಅಥವಾ ಬಸ್ಸಲ್ಲಿ ಎಂಟರಾದ ತಕ್ಷಣವೇ ಆ ಪ್ರಭಾವಲಯದ ಎಫೆಕ್ಟ್ ನಮ್ಮ ದೇಹದ ಮೇಲೆ ಆಗ್ತಾ ಹೋಗ್ತಿರುತ್ತೆ. ಏನೋ ಒಂದು ರೀತಿಯ ಸಮಾಧಾನ, ಖುಷಿ, ಒಂದು ರೀತಿಯ ಒಂಥರ ನಿರ್ಮಲತೆ ನಮ್ಮ ದೇಹಕ್ಕೆ ಆವರಿಸಿದಂತಾಗ ಆಗ್ತಾ ಇರುತ್ತೆ. ಅದನ್ನೇ ಪ್ರಭಾವಲಯಗಳು ಅಂತ ಹೇಳೋದು. ಇನ್ನು ಕರ್ಮಗಳಿಂದ ಸಮಸ್ಯೆ. ಕರ್ಮಗಳು ಅಂದ್ರೇನು? ಇನ್ನೊಬ್ಬರನ್ನ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಕೇಳಿದ್ದೀರಲ್ವ? ಅದೇ ಕರ್ಮಗಳು. ಅಂದರೆ ನಾವೆಲ್ಲ ಮಾಡೋದು ಇನ್ನೊಬ್ಬರಿಗೆ ಮೋಸ ಮಾಡೋದು, ಅಂದ ಚಂದಗಳನ್ನು ಮಾಡ್ತಾ ಇನ್ನೊಂದು ವ್ಯಕ್ತಿಯ ದುಡ್ಡನ್ನು ಅಪಹರಿಸೋದು, ಅಥವಾ ವೈಯಕ್ತಿಕ ಮಾನ ಮರ್ಯಾದೆಗಳನ್ನು ಅಪಹರಿಸೋದು, ಇನ್ನೊಬ್ಬರ ಆಸ್ತಿ ಪಾಸ್ತಿಗಳನ್ನು ಹೊಡೆಯೋದು. ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ಕರ್ಮಗಳು ಉದ್ದಾಗುತ್ತೆ. ಮನುಷ್ಯರಿಗೆ ಮೋಸ ಮಾಡ್ಬೋದು, ವ್ಯಕ್ತಿಗಳಿಗೆ ಮೋಸ ಮಾಡ್ಬೋದು. ಪದೇ ಪದೇ ನಮ್ಮ ನಾಲಿಗೆಯ ಒಂದು ಹರಿತದಿಂದ ಅಥವಾ ನಮ್ಮ ಕೈ ಬಲದಿಂದ, ಮಾನಸಿಕ ಬಲದಿಂದ, ವಾಕ್ಚಾತುರ್ಯದಿಂದ ಬೇರೆಯವರಿಗೆ ಮೋಸವನ್ನು ಮಾಡ್ಬೋದು ಸ್ನೇಹಿತರೆ. ಆದರೆ ಮೇಲೊಬ್ಬ ಇರ್ತಾನೆ, ಹೈಯರ್ ಸೆಲ್ಫ್ ಅಂತ, ಅಲ್ಲಿ ಎಲ್ಲ ರೆಕಾರ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲರೂ ಹೇಳ್ತಾರೆ ಒಬ್ಬ ಚಿತ್ರಗುಪ್ತ ಮೇಲೆ ಬರ್ಕೋತಾ ಇದ್ದಾನೆ ಅಂತ. ಚಿತ್ರಗುಪ್ತ ಅಂದರೆ ಬೇರೆ ಯಾರೂ ಇಲ್ಲ, ನಮ್ಮ ಮೆದುಳಿನಲ್ಲಿರುವಂಥ ಮಸ್ತಿಷ್ಕಗಳು, ಬಲ ಮೆದುಳು ಮತ್ತು ಎಡ ಮೆದುಳು ಎರಡೂ ಕೂಡ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಬಲ ಮೆದುಳಿನಲ್ಲಿ ಇಮ್ಯಾಜಿನೇಷನ್ಗಳೆಲ್ಲ ರೆಕಾರ್ಡ್ ಆದರೆ, ಎಡಗಡೆಯ ಮೆದುಳಿನಲ್ಲಿ ಲಾಜಿಕ್, ತರ್ಕಶಾಸ್ತ್ರಗಳು, 2+2 = 4 ಅದು ಎಡಗಡೆ ರೆಕಾರ್ಡ್ ಆಗುತ್ತೆ. ಯಾವಾಗ ನಾವು ಹಳ್ಳಿ ಬಿಟ್ಟು ಜೀವನವನ್ನು ನಡೆಸ್ತೀವಿ,
ಹಳಿ ತಪ್ಪಿ ರೈಲಿನ ಹಳಿ ತಪ್ಪಿ ಹಾಗೆ ಕೆಳಗೆ ಬೀಳುತ್ತೋ ಹಾಗೆ ನಾರ್ಮಲ್ ಲೈಫ್ ನಡೀದೇನೆ ತುಂಬ ಅದ್ಭುತವಾಗಿ ಇನ್ನೊಬ್ಬರ ತಲೆ ಒಡೆದು ಇನ್ನೊಬ್ಬರಿಗೆ ಹಿಂಸಿಸಿ ಮಾಡಿ ನಾವು ಜೀವನ ನಡೆಸಿದಾಗ ಅವೆಲ್ಲ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಬಡ್ಡಿ ಸಮೇತ ಈ ಜನ್ಮದಲ್ಲೇ ಇಲ್ಲೇ ಅದನ್ನು ನಾವು ತೀರಿಸಿ ಹೋಗಬೇಕಾಗತ್ತೆ. ಆವಾಗಲೇ ಮನುಷ್ಯ ಕರ್ಮಫಲ ಸಿದ್ಧ ಅಂತ ಹೇಳ್ತಾನೆ. ನೋಡಿ, ಎಷ್ಟೋ ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ, ಎಲ್ಲ ಥರ ಟ್ರೀಟ್ಮೆಂಟ್ಗಳಾಗಿರುತ್ತೆ. ಏನಾದರೂ ಕೂಡ ಡಾಕ್ಟ್ರುಗಳಿಗೆ ಏನು ಕಾಯಿಲೆ ಅಂತಲೇ ಗೊತ್ತಾಗಿರೋದಿಲ್ಲ. ಕೊನೆಗೆ ಅವ್ರಿಗೆ ಬೇಜಾರಾಗ್ಬಿಟ್ಟು ಯಾವುದೋ ಇಂಜೆಕ್ಷನ್ ಕೊಡೋದನ್ನು ಇನ್ಯಾವುದೋ ಕೊಟ್ಟು ಕೊನೆಗೆ ಆ ಮನುಷ್ಯನ ಕೋಮಾ ಸ್ಟೇಜ್ಗೆ ಹೋಗಿ ಕೊನೆಗೆ ವೆಂಟಿಲೇಟರ್ ಹಾಕ್ತು ಅಂತಂದರೆ ಖಂಡಿತ ಗೊತ್ತು ನಮಗೆ ಈಚೆ ಬರೋದು ಮನುಷ್ಯ ಅಲ್ಲ, ಅವನ ಮೃತದೇಹ. ಇದು ಕರ್ಮ ಸಿದ್ಧಾಂತ. ನಮ್ಮ ದೃಷ್ಟಿಯಲ್ಲಿ ನಾವು ಬೈಬೋದು ಡಾಕ್ಟ್ರನ್ನ, ಅವ್ರನ್ನ, ಇವ್ರನ್ನ. ಇಲ್ಲ, ಕಾರಣ ಆ ವ್ಯಕ್ತಿ ಮರಣಿಸಿದ ವ್ಯಕ್ತಿಯ ಕರ್ಮನೇ ಆಗಿರುತ್ತೆ. ಯಾವ ವ್ಯಕ್ತಿಯ ಕರ್ಮ ಸಿದ್ಧಾಂತದಲ್ಲಿ ಅವನು ಬಲಯುತನಾಗಿರ್ತಾನೋ ಅವನ್ನ 10 ಮಹಡಿಯಿಂದ ಕೆಳಗೆ ಹಾಕಿದ್ರೂ ಕೂಡ ಅವನಿಗೆ ಸಾವು ಬರೋದಿಲ್ಲ. ಸ್ನೇಹಿತರೆ, ನೀವೇ ನೋಡಿ, ನಿಮ್ಮ ಮನೆಯಲ್ಲಿ ಹತ್ತಿರ ಇರುವಂಥ ಯಾವುದೋ ನರ್ಸಿಂಗ್ ಹೋಮ್ ನೋಡಿ, 90-95 ವಯಸ್ಸಾಗಿರುವಂತಹ ವ್ಯಕ್ತಿಗಳಿರ್ತಾರೆ. ಅವರಿಂದ ಯಾರಿಗೂ ಉಪಯೋಗ ಇರೋದಿಲ್ಲ, ಅವ್ರಿಗೂ ಕೂಡ ಜೀವನ ನಡೆಸಲು ಕಷ್ಟ ಆಗ್ತಿರುತ್ತೆ, ಆದರೆ ಸಾವು ಬರೋದಿಲ್ಲ. ಆದರೆ ಯಾವುದೋ ಒಂದು 30-40 ವರ್ಷದ ಹುಡುಗ ಚೆನ್ನಾಗಿ ಕುಡಿಯುವುದನ್ನು, ಕೆಟ್ಟ ಚಟಗಳನ್ನು ಅಭ್ಯಾಸ ಮಾಡ್ಕೊಂಡಿರ್ತಾನೆ, ಅವನಿಗೆ 30-40ರಲ್ಲೇ ಸಾವು ಬಂದು ಅಡರುತ್ತೆ. ಅಂದರೆ ಕಾರಣ ನಮ್ಮ ಕರ್ಮಗಳಿಗೆ ಫಲಕ್ಕೆ ನಾವೇ ಅಧಿದೇವತೆಗಳು. ನಾವು ಯಾರನ್ನು, ಬೇರೆಯವ್ರನ್ನ ಹೇಗೆ ಪ್ರೀತಿಸ್ತೀವಿ ಅದಕ್ಕೆ ಹೇಳ್ತೀವಿ. ಪ್ರೀತಿ ಮತ್ತು ಪ್ರೇಮಕ್ಕೆ 2 ವಾಕ್ಯಗಳಿವೆ. ಕೆಲವರು ಕೇಳ್ತಾರೆ, ಪ್ರೀತಿ ಪ್ರೇಮ ಎರಡೂ ಒಂದೇ, ಅದರಲ್ಲಿ ಏನಿದೆ ಅಂತ. ಇಲ್ಲ ಬಂಧುಗಳೇ, ಬಹಳ ಸುಲಭವಾಗಿ ಹೇಳಬೇಕು ಅಂತಂದರೆ, ನಾನೊಬ್ಬ ತಂದೆ ಆಗಿರ್ತೀನಿ. ನನ್ನ ಮಗಳು ಶಾಲೆಯಿಂದ ಬಂದಿರ್ತಾಳೆ, PUC ಓದ್ತಾ ಇರ್ತಾಳೆ. ಅವಳು ಬಂದ ತಕ್ಷಣ ನಾನು ಅವಳನ್ನ ಹಗ್ ಮಾಡಿ ಕೆನ್ನೆಗೆ ಮುತ್ತು ಕೊಟ್ಟು ತಲೆಯನ್ನು ನೇವರಿಸ್ತೀನಿ. ಅದು ತಂದೆ ಮಗಳ ಬಾಂಧವ್ಯ, ಅದು ನಿಜವಾದ ಪ್ರೀತಿ. ಪ್ರೇಮ ಅಂತಂದಾಗ ಬೇರೆಯ ಒಂದು ಹೆಣ್ಣನ್ನು ನಾನು ಆಸೆಪಟ್ಟಾಗ ಅದು ಪ್ರೇಮ ಆಗುತ್ತೆ. ಪ್ರೇಮದಲ್ಲಿ ಕಾಮುಕತೆ ಇರುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಹದ ಪ್ರಭಾವಲಯ ನಾವು ಯೂನಿವರ್ಸಲ್ ಲವರ್ ಆಗಿರಬೇಕು, ವಿಶ್ವಮಾನ್ಯರಾಗಿರಬೇಕು. ಅಂತಂದರೆ ತಾಯಿಯ ಮಗಳ ಸಂಬಂಧದಲ್ಲಿ ನಾವು ಏನು ಪ್ರೀತಿ ಮಾಡ್ತೀವಲ್ಲ, ಆ ರೀತಿ ಪ್ರೀತಿಯನ್ನು ನಾವು ಎಲ್ಲ ಕಡೆ ಹಂಚಿದಾಗ ನಮ್ಮ ಪ್ರಭಾವಳಿ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮನ್ನು ಯಾರು ಕೂಡ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿಯ ಪ್ರಭಾವಳಿ ಬಲಯುತವಾಗಿರುತ್ತೋ ಆ ವ್ಯಕ್ತಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಎಫೆಕ್ಟ್ ಆಗೋದಿಲ್ಲ, ನಜರ್ ಕೂಡ ಎಫೆಕ್ಟ್ ಆಗೋಲ್ಲ. ಯಾಕಂದರೆ ಅವನ ಮನಸ್ಸೇ 10 ಜನಕ್ಕೆ ಸೇರಿದ್ದು, ಎಲ್ಲರನ್ನೂ ಇಷ್ಟಪಡ್ತಾನೆ, ಯಾರನ್ನೂ ಕೂಡ ಕ್ರಿಟಿಸೈಸ್ ಮಾಡೋದಿಲ್ಲ. ಅಂದರೆ ಸುಮ್ಮನೆ ಅನ್ನೋದು ಮಾಡೋದು ಇವೆಲ್ಲ ಮಾಡೋಕ್ಕೋಗೋದಿಲ್ಲ. ಯೂನಿವರ್ಸಲ್ ಅದನ್ನು ಶಕ್ತಿ ಕೊಟ್ಟಿರುತ್ತೆ ಅವನಿಗೆ. ಹಾಗೆ ಪ್ರತಿಯೊಬ್ಬರು ಆ ವ್ಯಕ್ತಿನ ಇಷ್ಟಪಡ್ತಾರೆ. ಯಾವುದೇ ಜಾತಿಯವರಾಗಲಿ, ಯಾವುದೇ ಸಂಬಂಧದವರಲ್ಲ, ಆ ವ್ಯಕ್ತಿ ಸತ್ತರೂ ಕೂಡ ಒಂದು ಕಣ್ಣೀರನ್ನು ಹಾಕ್ತಾರೆ. ಅದು ನಿಜ ಜೀವನದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯ. ದಟ್ ಈಸ್ ಯೂನಿವರ್ಸಲ್ ಲವ್. ಕರ್ಮಗಳಿಂದ ಮುಕ್ತವಾಗಿ ದೈಹಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಂಡು ಮಾನಸಿಕ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬೇಕು ಅಂದಾಗೆ ನಮಗಿರುವ ಒಂದೇ ದಾರಿ ಅಂದರೆ ಯೂನಿವರ್ಸಲ್ ಲವ್. ಪ್ರತಿಯೊಬ್ಬರು ಯಾರೇ ಸಹಾಯ ಮಾಡಲಿ ಅವರಿಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿಗಳು ಬಂದಾಗ ನಮ್ಮ ಕೈಲಾದಷ್ಟು ಸಹಾಯವನ್ನು ಯಾವುದೇ ಅಂಕೆ ಶಂಕೆಗಳಿಲ್ದಾಗೆ, ಒಳಗೆ ಹಿಡನ್ ಅಜೆಂಡಾ ಇಲ್ಲದೇ ಧಾರಾಳವಾಗಿ ಮಾಡಿದಾಗ ಯೂನಿವರ್ಸಲ್ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, 10 ಕೊಟ್ಟರೆ ನಿಮಗೆ 100 ಪಟ್ಟು ವಾಪಸ್ಸು ಪಡಿತೀರ. ಕೊಡುವಾಗಲೇ ನೀವು ಅದನ್ನು ಚೌಕಾಸಿ ಮಾಡಿದಾಗ ದೇವರು ಕೂಡ ನಿಮಗೆ ಕೊಡೋದರಲ್ಲಿ ಅರ್ಧಕ್ಕೆ ಅರ್ಧ ಕಟ್ ಮಾಡಿ ನಿಮ್ಮನ್ನು ಕೆಳಗೆ ತಳ್ತಾನೆ. ಬಂಧುಗಳೇ, ನಮ್ಮ ದೇಹದಲ್ಲಿ ಪ್ರಭಾವಲಯದ ಜೊತೆಗೆ ಅಟ್ಯಾಚ್ ಆಗಿರುವಂತಹ ಇನ್ನು 3 ಭಾಗಗಳಿವೆ. ಅದು ಇಡ, ಪಿಂಗಳ ಮತ್ತು ಸುಷುಮ್ನ. ನಮ್ಮ ಕತ್ತಿನ ಹಿಂಭಾಗದಲ್ಲಿ ಬೆನ್ನ ಹುರಿಯ ಮಧ್ಯದಲ್ಲಿ ನೇರವಾಗಿ ಬರೋದೆ ಸುಷುಮ್ನ, ಎಡಭಾಗದಲ್ಲಿರೋದು ಇಡ, ಬಲಭಾಗದಲ್ಲಿರೋವಂಥದ್ದು ಪಿಂಗಳ. ಇದೆಲ್ಲವೂ ಕೂಡ ಪ್ರಭಾವಲಯಕ್ಕೆ ಸಂಬಂಧಪಟ್ಟಿದ್ದು. ಯಾವಾಗ ನಮ್ಮ ಪ್ರಭಾವಲಯವನ್ನು ಶುದ್ಧೀಕರಣಗೊಳಿಸಿ ಉಪ್ಪು ನೀರು ಸ್ನಾನವನ್ನು ಮಾಡಿ ಓಂಕಾರವನ್ನು ಹೇಳ್ತಾ ಧ್ಯಾನವನ್ನು ಮಾಡ್ತಾ ಪೆಂಡುಲಮ್ ಉಪಯೋಗದಿಂದ ಚಕ್ರಗಳ ಶುದ್ಧೀಕರಣ ಮಾಡ್ಕೋತೀವೋ, ಋಣಾತ್ಮಕ ಶಕ್ತಿಗಳನ್ನು ಉಚ್ಚಾಟನೆ ಮಾಡಿದಾಗ ನಮ್ಮ ಪ್ರಭಾವಲಯ ಸ್ಟ್ರಾಂಗ್ ಆಗುತ್ತೆ. ಯಾರು ಕೂಡ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. BP, ಟೆನ್ಷನ್ನು ಎಲ್ಲವೂ ಕೂಡ ಹೋಗಿ ಒಂದು ಪ್ರಪಂಚಕ್ಕೆ ಯೋಗ್ಯವಾದ ವ್ಯಕ್ತಿ ಆಗ್ತಾ ಹೋಗ್ತೀರ. ಹಾಗಾಗಿ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಉಪಯೋಗಿಸಿ ನಿಮ್ಮ ಪ್ರಭಾವಲಯನ್ನು ಶಕ್ತಿಯುತವಾಗಿ ಮಾಡಿ